ಪ್ರತಿಯೊಬ್ಬರ ಮನೆ ಮಗುವೇ ಆಗಿರುವನು ಶ್ರೀಕೃಷ್ಣ. ಇಂದು 5257ನೇ ಜನ್ಮದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗಿದೆ ಎಂದು BS ಹೈಟೆಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಕಾರ್ಯದರ್ಶಿ ಶ್ರೀಮತಿ ಉಮಾ ಬೋರಸ್ವಾಮಿ ಹೇಳಿದರು. ಶನಿವಾರ ಪಟ್ಟಣದ BS ಹೈಟೆಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬದುಕಿನ ಪ್ರತಿ ಹಂತದಲ್ಲೂ ಮಾರ್ಗದರ್ಶಕನಾಗಿ, ಉಲ್ಲಾಸದ ಖಜಾನೆಯಾಗಿ, ಜೀವಂತಿಕೆಯ ಗಣಿಯಾಗಿ ಕೈ ಹಿಡಿದು ಮುನ್ನಡೆಸುವ ಶಕ್ತಿವಂತ ಶ್ರೀಕೃಷ್ಣನ ಲೀಲಾ ವಿಲಾಸಗಳನ್ನು ಭಜನೆ, ಕೀರ್ತನೆಯ ಮತ್ತು ಮೊಸರು ಮಡಿಕೆ ಒಡೆಯುವ ಕಾರ್ಯಕ್ರಮದೊಂದಿಗೆ ಸಂಭ್ರಮ ಪಡಿಸಲಾಗುತ್ತದೆ. ಈ ಹಬ್ಬವು ಧರ್ಮ, ಸತ್ಯ, ನ್ಯಾಯದ ಜಯವನ್ನು ಪ್ರತಿಪಾದಿಸುತ್ತದೆ. ಮಕ್ಕಳನ್ನು ಶ್ರೀಕೃಷ್ಣನಂತೆ ಸಿಂಗರಿಸುವುದು, ಮಕ್ಕಳಲ್ಲಿ ಶ್ರೀಕೃಷ್ಣನನ್ನು ಕಾಣುವುದು ಹಾಗೂ ಹರೇ ಕೃಷ್ಣ 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 ಹರೇ ಹರೇ ಎಂಬ ನಾಮವನ್ನು ಪುಟಾಣಿ ಮಕ್ಕಳಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೋಷಕರಿಗೂ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಉಮಾ ಬೋರಸ್ವಾಮಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಅಧಿಕಾರಿಗಳಾದ ಶ್ರೀಮತಿ ಭಾನುಪ್ರಿಯಾ, ಮುಖ್ಯೋಪಾಧ್ಯಾಯರಾದ ಶ್ರೀ ಪಾಲಯ್ಯ ಹಾಗೂ ಶ್ರೀ ರಂಗಸ್ವಾಮಿ, ಶಿಕ್ಷಕರಾದ ಆಶಾ, ಮಂಗಳ, ಆಫ್ರಿನ್ ತಾಜ್, ವಿಜಯಕುಮಾರಿ, ಬೋರಣ್ಣ, ಕೀರ್ತಿ, ಅಸ್ಮಾ, ಅರ್ಚನಾ, ಸುನೀಲ್ ಕುಮಾರ್, ವೆಂಕಟೇಶ್, ಅಂಜನಾಮೂರ್ತಿ, ಕವಿತಾ ಹಾಗೂ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು. ವರದಿ KT ಓಬ್ಳೇಶ್, ನಲಗೇತನಹಟ್ಟಿ. कृष्ण 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 हरे 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 कृष्ण 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 हरे 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 राम ಎಲ್ಲರೂ ಹೇಳಿ ಜೋರಾಗಿ ಹರೇ ರಾಮ 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 ಹರೇ 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 ಹರೇ. ಸರ್ ನೀವು ಬಿಡ್ತಿಲ್ಲ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಈ ಒಂದು 252ನೇ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಈ ದಿನ ನಾವು ಏನಕ್ಕೆ ಒಂದು ಮಕ್ಕಳಲ್ಲಿ ನಾವು ಚಿಕ್ಕ ಮಕ್ಕಳ ನಾವೇನಂತೀವಿ, ಇಲ್ಲ ಕೃಷ್ಣನ್ ಥರ ದೇವ್ರ ಸಮಾನ ಅಂತ ಹೇಳೋದ್ರಿಂದ ನಾವು ಈ ದಿನ ಎಲ್ಲ ಪುಟಾಣಿಗಳಿಗೂ ನಾವು ಕೃಷ್ಣ ರಾಧೆಯರನ್ನ ವೇಷ ಹಾಕ್ಸ್ಕೊಂಡು ಈ ದಿನ ನಾವು ಆ ಮಕ್ಕಳಲ್ಲಿ ನಾವು ದೇವ್ರನ್ನ ಕಾಣೋದಕ್ಕೆ ಎಲ್ಲರೂ ನಾವು ಈ ದಿನನ ಆಚರಣೆ ಮಾಡ್ತೀವಿ. ಅದ್ರ ಜೊತೆಗೆ ಏನಪ್ಪ, ಕೃಷ್ಣ ರಾಧೆ ಅಂತಲೇ ಬರೋದು. ಆ್ಯಕ್ಚುಲಿ ರಾಧೆ ಅವರು ಒಂದು ಗೆಳತಿ, ಕೃಷ್ಣನ ಗೆಳತಿ. ಕೃಷ್ಣನಿಗೆ ಸತ್ಯಭಾಮ ಮತ್ತು ರುಕ್ಮಿಣಿಯವರು ಅವರಿಬ್ಬರು ಹೆಂಡತಿಯರು ಇರ್ತಾರೆ. ಅಂದರೆ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಕೃಷ್ಣನ ಒಂದು ಕುರುಕ್ಷೇತ್ರ ಅವರ ಒಂದು ಗೀತೆನ ನಮಗೆ ಒಂದು ಭಗವದ್ಗೀತೆನ ನಮಗೆ ಒಂದು ಉಪದೇಶ ಮಾಡಿದ್ದಾರೆ ಅರ್ಜುನನ್ಗೆ. ಅದು ಪ್ರತಿಯೊಬ್ಬರು ನಾನು ಈ ಮೂಲಕ ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ಭಗವದ್ಗೀತೆನ ಎಲ್ಲರೂ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋಣ, ಎಲ್ಲರೂ ಅದನ್ನು ಆ ಒಂದು ಓದೋಣ, ಅದು ಫುಲ್ ಬುಕ್ಸೇ ಓದಿ ಅದನ್ನು ಆ ರೀತಿಯಾಗಿ ನಾವೆಲ್ಲರೂ ಒಂದು ಜೀವನನ ಮಾಡೋಣ ಅಂತೇಳಿ ಹೇಳ್ತಾ, ಎಲ್ರಿಗೂ ಒಂದು ಆಗಮಿಸಿದರೆ ಎಲ್ಲ ಪೋಷಕರು, ಒಂದು ನಮ್ಮ ಪತ್ರಿಕಾ ಮಾಧ್ಯಮದ ಅಣ್ಣರು ಬಂದಿದ್ದಾರೆ, ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ.